ತಯಾರಿಕರಿಗೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಉಮ್ರಾ ಯಾತ್ರೆ ರದ್ದು ಹಿನ್ನೆಲೆಯಲ್ಲಿ ಸೇಲ್ ಆಗ್ತಾ ಇಲ್ಲ. ಮಾಲೆ ಯುದ್ಧಕ್ಕಿಂತ ಮೊದಲು ನಿತ್ಯ ನೂರಾರು ಮಾಲೆ ಸೇಲ್ ಆಗ್ತಾ ಇತ್ತು. ಈಗ ಕೇವಲ ಬೆರಳೆಣಿಕೆಯಷ್ಟು ಮಾಲೆಗಳು ಮಾತ್ರ ಮಾರಾಟ ಆಗ್ತಾ ಇದ್ದಾವೆ. ಒಂದೆರಡಲ್ಲ ತಾಪತ್ರೆ. ಮಕ್ಕಾ ಮದೀನಾಗೆ ಹೋಗಿ ಬಂದವರಿಗೆ ಏಲಕ್ಕಿ ಮಾಲೆ ಸ್ವಾಗತಿಸಲಾಗ್ತಾ ಇತ್ತು. ವಿಮಾನ ಹಾರಾಟ ರದ್ದಾದ ಹಿನ್ನೆಲೆ ಉಮ್ರಾ ಯಾತ್ರೆ ರದ್ದಾಗಿದೆ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದ ಬಿಸಿ ಯಾಲಕ್ಕಿ ಮಾಲೆಗೂ ಕೂಡ ತಟ್ಟಿದೆ. ಈಗ ಕೇವಲ ಬೆರಳೆಣಿಕೆಯಷ್ಟು ಮಾಲೆಗಳು ಮಾತ್ರ ಮಾರಾಟ ಆಗ್ತಾ ಇದ್ದಾವೆ. ಯಾಲಕ್ಕಿ ಮಾಲೆ ಸೇಲ್ ಆಗ್ತಾ ಇಲ್ಲ. ಯಾಲಕ್ಕಿ ಮಾಲೆ ತಯಾರಿಕರಿಗೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಉಮ್ರಾ ಯಾತ್ರೆ ರದ್ದಾದ ಹಿನ್ನೆಲೆಯಲ್ಲಿ ಯಾಲಕ್ಕಿ ಮಾಲೆ ಸೇಲ್ ಆಗ್ತಾ ಇಲ್ಲ. ಯಾಲಕ್ಕಿ ಮಾಲೆ ಯಾತ್ರೆಗೆ ಹೋಗಿ ಬಂದವರಿಗೆ ಬೇಕಾಗ್ತಾ ಇತ್ತು. ಆದರೆ ಈಗ ಯಾವುದೇ ಫ್ಲೈಟ್ಗಳಿಲ್ಲ, ಓಡಾಡೋದಕ್ಕೆಲ್ಲ ಸಮಸ್ಯೆ. ಹೀಗಿರುವಾಗ ಯಾಲಕ್ಕಿ ಮಾಲೆ ಎಲ್ಲಿ ಸೇಲ್ ಆಗಬೇಕು? ಅವರಿಗೂ ಕೂಡ ಇದರ ಬಿಸಿ ತಟ್ಟಿದೆ. ಒಂದೆರಡಲ್ಲ, ಈಗ ಅಮೇರಿಕ, ಇಸ್ರೇಲ್, ಇರಾನ್ ನಡುವಿನ ಭೀಕರವಾದಂಥ ಕದನ ಇತ್ತಲ್ಲ, ಅದು ಒಂದಕ್ಕೊಂದು ಜೋಡಿಸ್ಕೊಂಡಿದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇದರಿಂದಾಗಿ ಹೈರಾಣಾಗಿ ಹೋಗಿದ್ದಾರೆ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಸಂಘರ್ಷದ ಬಿಸಿ ಹಾವೇರಿ ನಗರದ ಯಾಲಕ್ಕಿ ಮಾಲೆ ಕೂಡ ತಟ್ಟಿರುವಂಥದ್ದು. ನಾನು ಪ್ರಮುಖವಾಗಿ ಇವತ್ತು ಹಾವೇರಿ ನಗರದ ಯಾಲಕ್ಕಿ ಮಾಡುವ ಒಂದು ಕುಟುಂಬದ ಮನೆಯಲ್ಲೇ ಇದ್ದೆ. ನಾನು ಇವತ್ತು ದೃಶ್ಯ ನೋಡ್ತಿರುವ ಹಾಗೆ ಈ ಏಲಕ್ಕಿ ಮಾಲೆಗಳು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರಕ್ಕೂ ಕೂಡ ರಫ್ತಾಗುವಂತಹದ್ದು, ಇನ್ನು ದೇಶ ವಿದೇಶಗಳಿಗೂ ಕೂಡ ಹೋಗುವಂಥದ್ದು. ಇನ್ನು ದೇಶದ ಏನು ನಾಯಕರಿದ್ದಾರೆ ಅವರೆಲ್ಲರ ಕೊರಳನ್ನು ಕೂಡ ಅಲಂಕರಿಸಿದಂಥ ಏಲಕ್ಕಿ ಮಾಲೆಗೂ ಕೂಡ ಈಗ ಕರಿಚಾಯಿ ಬಿದ್ದಿರುವಂಥದ್ದು ಯುದ್ಧದಿಂದಾಗಿ. ಪ್ರಮುಖವಾಗಿ ಈ ಮುಸ್ಲಿಮರ ಪವಿತ್ರ ಸ್ಥಳವಾದಂತಹ ಏನು ಮೆಕ್ಕಾ ಮದೀನಾ ಇದೆ, ಅಲ್ಲಿಗೂ ಕೂಡ ಜನ ಹೋಗ್ತಾ ಇದ್ರು. ಹೋಗುವಾಗ ಮತ್ತು ಬರುವಾಗ ಕೂಡ ಅವ್ರನ್ನ ಸ್ವಾಗತಿಸಲಿಕ್ಕೆ ಈ ಯಾಲಕ್ಕಿ ಮಾಲೆಗಳನ್ನು ಉಪಯೋಗ ಮಾಡ್ತಾ ಇದ್ರು. ಹೀಗಾಗಿ ಸದ್ಯಕ್ಕೆ ಏನು ಉಮ್ರಾಗೆ ಹೋಗಲಿಕ್ಕೆ ವಿಮಾನಯಾನ ಏನು ಬಂದಾಗಿರುವುದು, ಹೀಗಾಗಿ ಸಂಪೂರ್ಣ ಬಂದಾಗಿರೋದ್ರಿಂದ ಈ ಏಲಕ್ಕಿ ಮಾಲೆಗಳಿಗೂ ಕೂಡ ಈಗ ಯುದ್ಧದ ಕರಿಚಾಯ ಆವರಿಸಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸಾಕಷ್ಟು ಏಲಕ್ಕಿ ಮಾಲೆಗಳು ಕೂಡ ತಯಾರಾಗಿದ್ದಾವೆ. ಒಂದು 100 ರೂಪಾಯಿಂದ ಹಿಡಿದು ಲಕ್ಷ ರೂಪಾಯಿವರೆಗೂ ಏಲಕ್ಕಿ ಮಾಲೆಗಳನ್ನು ಇವರು ತಯಾರು ಮಾಡ್ತಾರೆ. ಆದರೆ ಈಗ ಉಮ್ರಾ ಸದ್ಯಕ್ಕೆ ಹೋಗಲಿಕ್ಕೆ ಏನು ಅವಕಾಶ ಇರೋದಿಲ್ಲ. ಹೀಗಾಗಿ ಸದ್ಯ ಆ ಏಲಕ್ಕಿ ಮಾಲೆಗಳು ಅವರ ಮನೆಯಲ್ಲೇ ಇರುವಂಥದ್ದು. ಒಂದು ವೇಳೆ ಹೋಗಿದ್ರೆ ಲಕ್ಷಾಂತರ ರೂಪಾಯಿ ವ್ಯಾಪಾರ ಕೂಡ ಆಗ್ತಾ ಇತ್ತು. ಉಮ್ರಾ ಸಮಸ್ಯೆಯಿಂದಾಗಿ ಇದೀಗ ವಿಮಾನಗಳು ಇಲ್ಲದೆ ಯಾರು ಕೂಡ ಹೋಗ್ತಾ ಇಲ್ಲ. ಹೀಗೆ ಅದ್ರ ಜೊತೆಗೆ ಏಲಕ್ಕಿ ಮಾಲೆಗಳನ್ನು ಖರೀದಿ ಮಾಡುವ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಅವ್ರು ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಪ್ರಮುಖವಾಗಿ ಈ ಉಮ್ರಾ ರೆಡಿಯಾಗಿ ಹೋಗ್ತಾ ಇದ್ದಿದ್ರೆ, ವಿಮಾನಯಾನ ಇದ್ದಿದ್ರೆ ಒಂದು ವೇಳೆ ಎಷ್ಟು ವ್ಯಾಪಾರ ಮಾಡ್ತಿದ್ರಿ ತಾವು? ಎಷ್ಟು ಏಲಕ್ಕಿ ಮಾಲೆಗಳು ಖರ್ಚಾಗ್ತಾ ಇದ್ವು? ಸರ್, ತಿಂಗಳ ಜನನು ಭಾಳ ಜನ ಈಗ ಅವಾಗ ಉಮ್ರಾ ಕೊಂಡಿದ್ದಾರೆ ಸರ್. ಒಂದು 1000-1500 ಮಾಲಿನೂ ಸೇಲ್ ಆಗ್ತಾವೆ ಸರ್. ಯಾಕಂದ್ರೆ ಅದು ಜನ ಹೋಗೋ ಮೇಲೆ ಡಿಪೆಂಡ್ ಇರ್ತೈತೆ ರೀ. ಒಬ್ಬರು ಉಮ್ರಾ ಕೊಂಟಾರ ಅಂದಮೇಲೆ ಅವ್ರಿಗೆ ಒಂದು 2-3 ಜನ ಸನ್ಮಾನ ಮಾಡಿದ್ರು, ಒಂದು ಒಬ್ಬರು 3 ಮಾಲಿ ಮಾಡಿ ತೊಗೊಂಡಂಗೆ ಇರ್ತೈತಿ. ಒಂದು ಫ್ಯಾಮಿಲಿ ಒಳಗೆ 10 ಜನ, 15 ಜನ, 20 ಜನ, 25 ಜನ ಹೋಗಕ್ಕೆ ಹೊಂಟಾರೆ ರೀ. ಉಮ್ರಾಗೆಲ್ಲ ಫ್ಯಾಮಿಲಿ ಜೊತೆಗೆ ಹೊಂಟಾರೆ ಸರ್. ಹಾಗಾಗಿ ಸ್ವಲ್ಪ ಸೇಲಿಂಗ್ ಜಾಸ್ತಿ ಇರ್ತೈತೆ ರೀ. ಭಾಳ ಕಡಿಮೆ ಆಗಿಬಿಟ್ಟು. ಕಡಿಮೆ ಅಂದ್ರೆ ಏನು ರೀ, ಇಲ್ಲ ಉಮ್ರಾ ಪವಿತ್ರ ಯಾತ್ರೆ ಒಳಗೆ ಈಗ ಅದ್ರ ಸಲುವಾಗಿ ಮಾಲಿ ಸೇಲಿಂಗ್ ಯಾವುದೂ ಇಲ್ಲ. ಬೇರೆವು ಅದು ಸ್ವಲ್ಪ ಇರ್ತೈತೆ ರೀ. ಅದ್ರ ಲೆಕ್ಕದಾಗ ನಾವು ಇದು ಮಾಡಕೊಂತೀವಿ, ರೆಡಿ ಮಾಡಿ. ಇಲ್ಲಿಂದ ಹೋದಂಥ ಅಂದ್ರೆ ಭಾರತದಿಂದ ಹೋದಂಥ ಮುಸ್ಲಿಮರು ಅಲ್ಲಿ ಬೇರೆ ಕಂಟ್ರಿ ಇರ್ತಕ್ಕಂಥ ತಮ್ಮ ಸ್ಟೇಟ್ಗಳಿಗೆ ಎಷ್ಟು ಹಣದ ಮಾಲೆಗಳನ್ನು ತೊಗೊಂಡು ಹೋಗ್ತಾ ಇದ್ರು? ಪ್ರಮುಖವಾಗಿ ಅವರು 10,000, 15,000 ಹಿಂಗೆ ಅಲ್ಲಿ ಅವ್ರ ಪರಿಚಯ ಇದ್ದರೆ ಅವ್ರ ಜನಕ್ಕೆ ಇದು ಯೂಸ್ ಮಾಡೋ ಸಲುವಾಗಿ 5,000, 10,000 ಹಿಂಗೆ ಈ ಮಾಲಿನ ಚೆನ್ನಾಗಿ ಚಲೋ ಮಾಲಿನ ಹೋಯ್ತಾರೆ ರೀ. ಈಗ ಯುದ್ಧ ನಡೀತಾ ಇದೆ, ಈ ಮುಗಿಲಿಕ್ಕೆ ಏನು ಸಮಸ್ಯೆ ಆಗ್ತಾಯಿದೆ ಅಂತ ಹೇಳ್ತೀರಿ ನೀವು? ಈಗ ಸರ್ ಸಮಸ್ಯೆ ಅಂದ್ರೆ ಈಗ ಇದು ಸ್ವಲ್ಪ ಪೆಟ್ರೋಲ್ ಅದೆಲ್ಲ ಇದು ಪ್ರಾಬ್ಲಮ್ ಆಗ್ತೈತೆ ಅಂಥೇಳಿ ಆಗಲಿ ನಮ್ಮ ಪ್ಲಾಸ್ಟಿಕ್ ಬಿಟ್ಸ್ ಎಲ್ಲ ಮಾಲಿವು ಮೆಟೀರಿಯಲ್ ಎಲ್ಲ ರೇಟ್ ಆಗಲೇ ಏರಿದ್ದವ್ರು ಸರ್. ಒಂದು ವೀಕ್ ಆಯ್ತು ರೀ. ಈಗ ಎಲ್ಲರೂ ಆರ್ಡರ್ ಕೊಟ್ಟರೆ ಸ್ಟಾಕ್ ಇಲ್ಲ ಇನ್ನೂ ರೆಡಿ ಆಗಿಲ್ಲ ಅಂಥೇಳಿ ಅದೊಂದು ಚಲೋ ಆಗಿತ್ತು ರೀ. ಏಲಕ್ಕಿ ಒಂದು ಏನಂದ್ರೆ ನಮ್ಮ ಇಲ್ಲೇ ಲೋಕಲ್ ಬೆಳೆಯೋದು ರೀ, ಅದು ಎಕ್ಸ್ಪೋರ್ಟ್ ಆಗ್ತೈತೆ ರೀ. ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತೆ ರೀ. ಅದ್ರ ಸಲುವಾಗಿ ಸ್ವಲ್ಪ ಈ ಬಿಸಿ ಅಂತರೂ ತಟ್ಟಿದ್ದ ಖರೇನ ರೀ. ಯಾಕಂದ್ರೆ ಎಲ್ಲ ಏಲಕ್ಕಿ ರೇಟು, ಮಟೀರಿಯಲ್ ರೇಟು ಎಲ್ಲ ಅದು ರಂಜಾನ್ ಹಬ್ಬದ ಸಲುವಾಗಿ ಅಂತರೂ ಸ್ಪೆಷಲಿ ಏಲಕ್ಕಿ ರೇಟ್ ಏರ್ತೈತೆ ರೀ. ಇವಾಗ ಯುದ್ಧದ ಸಲುವಾಗಿ ಪೂರ್ತಿ ಮಟೀರಿಯಲ್ ರೇಟು ಭಾಳ ಇರೈತೆ ರೀ. ಹ್ಞೂ ರೀ. ಅಂದರೆ ಒಂದು ಕಡೆಗೆ ಏನು ಯುದ್ಧ ಬೀದಿ ಪ್ರಾರಂಭವಾಗಿದೆ. ಹೀಗಾಗಿ ಇದಕ್ಕೆ ಬೇಕಾದಂಥ ಕಚ್ಚಾ ವಸ್ತುಗಳು ಕೂಡ ಸಮರ್ಪಕವಾಗಿ ಒದಗ್ತಾ ಇಲ್ಲ. ಜೊತೆಗೆ ಪೆಟ್ರೋಲ್ನ ಸಮಸ್ಯೆಯಿಂದಾಗಿ ಕೆಲವೊಂದು ವಾಹನಗಳು ಬರ್ತಾ ಇಲ್ಲ. ಹೀಗಾಗಿ ಕಚ್ಚಾ ವಸ್ತುಗಳ ಬೆಲೆ ಜೊತೆಗೆ ಏಲಕ್ಕಿ ಮಾಲೆಗಳನ್ನು ಖರೀದಿ ಮಾಡುವವರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಉಮ್ರಾಕ್ಕೆ ಹೋಗುವವರ ಸಂಖ್ಯೆ ಅಂತೂ ಇಲ್ಲವೇ ಇಲ್ಲ ಅನ್ನೋ ಮಾತನ್ನು ಈ ವ್ಯಾಪಾರಸ್ಥರು ಹೇಳ್ತಾರಂಥದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ತಯಾರಿಕರಿಗೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಉಮ್ರಾ ಯಾತ್ರೆ ರದ್ದು ಹಿನ್ನೆಲೆಯಲ್ಲಿ ಸೇಲ್ ಆಗ್ತಾ ಇಲ್ಲ. ಮಾಲೆ ಯುದ್ಧಕ್ಕಿಂತ ಮೊದಲು ನಿತ್ಯ ನೂರಾರು ಮಾಲೆ ಸೇಲ್ ಆಗ್ತಾ ಇತ್ತು. ಈಗ ಕೇವಲ ಬೆರಳೆಣಿಕೆಯಷ್ಟು ಮಾಲೆಗಳು ಮಾತ್ರ ಮಾರಾಟ ಆಗ್ತಾ ಇದ್ದಾವೆ. ಒಂದೆರಡಲ್ಲ ತಾಪತ್ರೆ. ಮಕ್ಕಾ ಮದೀನಾಗೆ ಹೋಗಿ ಬಂದವರಿಗೆ ಏಲಕ್ಕಿ ಮಾಲೆ ಸ್ವಾಗತಿಸಲಾಗ್ತಾ ಇತ್ತು. ವಿಮಾನ ಹಾರಾಟ ರದ್ದಾದ ಹಿನ್ನೆಲೆ ಉಮ್ರಾ ಯಾತ್ರೆ ರದ್ದಾಗಿದೆ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದ ಬಿಸಿ ಯಾಲಕ್ಕಿ ಮಾಲೆಗೂ ಕೂಡ ತಟ್ಟಿದೆ.
ಈಗ ಕೇವಲ ಬೆರಳೆಣಿಕೆಯಷ್ಟು ಮಾಲೆಗಳು ಮಾತ್ರ ಮಾರಾಟ ಆಗ್ತಾ ಇದ್ದಾವೆ. ಯಾಲಕ್ಕಿ ಮಾಲೆ ಸೇಲ್ ಆಗ್ತಾ ಇಲ್ಲ. ಯಾಲಕ್ಕಿ ಮಾಲೆ ತಯಾರಕರಿಗೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಉಮ್ರಾ ಯಾತ್ರೆ ರದ್ದಾದ ಹಿನ್ನೆಲೆಯಲ್ಲಿ ಯಾಲಕ್ಕಿ ಮಾಲೆ ಸೇಲ್ ಆಗ್ತಾ ಇಲ್ಲ. ಯಾಲಕ್ಕಿ ಮಾಲೆ ಯಾತ್ರೆಗೆ ಹೋಗಿ ಬಂದವರಿಗೆ ಬೇಕಾಗ್ತಾ ಇತ್ತು. ಆದರೆ ಈಗ ಯಾವುದೇ ಫ್ಲೈಟ್ಗಳಿಲ್ಲ, ಓಡಾಡೋದಕ್ಕೆಲ್ಲ ಸಮಸ್ಯೆ. ಹೀಗಿರುವಾಗ ಯಾಲಕ್ಕಿ ಮಾಲೆ ಎಲ್ಲಿ ಸೇಲ್ ಆಗಬೇಕು? ಅವರಿಗೂ ಕೂಡ ಇದರ ಬಿಸಿ ತಟ್ಟಿದೆ. ಒಂದೆರಡಲ್ಲ, ಈಗ ಅಮೇರಿಕ, ಇಸ್ರೇಲ್, ಇರಾನ್ ನಡುವಿನ ಭೀಕರವಾದಂಥ ಕದನ ಇತ್ತಲ್ಲ, ಅದು ಒಂದಕ್ಕೊಂದು ಜೋಡಿಸ್ಕೊಂಡಿದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇದರಿಂದಾಗಿ ಹೈರಾಣಾಗಿ ಹೋಗಿದ್ದಾರೆ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಸಂಘರ್ಷದ ಬಿಸಿ ಹಾವೇರಿ ನಗರದ ಯಾಲಕ್ಕಿ ಮಾಲೆ ಕೂಡ ತಟ್ಟಿರುವಂಥದ್ದು. ನಾನು ಪ್ರಮುಖವಾಗಿ ಇವತ್ತು ಹಾವೇರಿ ನಗರದ ಯಾಲಕ್ಕಿ ಮಾಡುವ ಒಂದು ಕುಟುಂಬದ ಮನೆಯಲ್ಲೇ ಇದ್ದೆ. ನಾನು ಇವತ್ತು ದೃಶ್ಯ ನೋಡ್ತಿರುವ ಹಾಗೆ ಈ ಏಲಕ್ಕಿ ಮಾಲೆಗಳು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರಕ್ಕೂ ಕೂಡ ರಫ್ತಾಗುವಂತಹದ್ದು, ಇನ್ನು ದೇಶ ವಿದೇಶಗಳಿಗೂ ಕೂಡ ಹೋಗುವಂಥದ್ದು. ಇನ್ನು ದೇಶದ ಏನೇನು ನಾಯಕರಿದ್ದಾರೆ ಅವರೆಲ್ಲರ ಕೊರಳನ್ನು ಕೂಡ ಅಲಂಕರಿಸಿದಂಥ ಏಲಕ್ಕಿ ಮಾಲೆಗೂ ಕೂಡ ಈಗ ಕರಿಚಾಯಿ ಬಿದ್ದಿರುವಂಥದ್ದು ಯುದ್ಧದಿಂದಾಗಿ. ಪ್ರಮುಖವಾಗಿ ಈ ಮುಸ್ಲಿಮರ ಪವಿತ್ರ ಸ್ಥಳವಾದಂತಹ ಏನು ಮೆಕ್ಕಾ ಮದೀನಾ ಇದೆ, ಅಲ್ಲಿಗೂ ಕೂಡ ಜನ ಹೋಗ್ತಾ ಇದ್ರು. ಹೋಗುವಾಗ ಮತ್ತು ಬರುವಾಗ ಕೂಡ ಅವ್ರನ್ನ ಸ್ವಾಗತಿಸಲಿಕ್ಕೆ ಈ ಯಾಲಕ್ಕಿ ಮಾಲೆಗಳನ್ನು ಉಪಯೋಗ ಮಾಡ್ತಾ ಇದ್ರು. ಹೀಗಾಗಿ ಸದ್ಯಕ್ಕೆ ಏನು ಉಮ್ರಾಗೆ ಹೋಗಲಿಕ್ಕೆ ವಿಮಾನಯಾನ ಏನು ಬಂದಾಗಿರುವುದು, ಹೀಗಾಗಿ ಸಂಪೂರ್ಣ ಬಂದಾಗಿರೋದ್ರಿಂದ ಈ ಏಲಕ್ಕಿ ಮಾಲೆಗಳಿಗೂ ಕೂಡ ಈಗ ಯುದ್ಧದ ಕರಿಚಾಯ ಆವರಿಸಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸಾಕಷ್ಟು ಏಲಕ್ಕಿ ಮಾಲೆಗಳು ಕೂಡ ತಯಾರಾಗಿದ್ದಾವೆ. ಒಂದು 100 ರೂಪಾಯಿಂದ ಹಿಡಿದು ಲಕ್ಷ ರೂಪಾಯಿವರೆಗೂ ಏಲಕ್ಕಿ ಮಾಲೆಗಳನ್ನು ಇವರು ತಯಾರು ಮಾಡ್ತಾರೆ. ಆದರೆ ಈಗ ಉಮ್ರಾ ಸದ್ಯಕ್ಕೆ ಹೋಗಲಿಕ್ಕೆ ಏನೂ ಅವಕಾಶ ಇರೋದಿಲ್ಲ. ಹೀಗಾಗಿ ಸದ್ಯ ಆ ಏಲಕ್ಕಿ ಮಾಲೆಗಳು ಅವರ ಮನೆಯಲ್ಲೇ ಇರುವಂಥದ್ದು. ಒಂದು ವೇಳೆ ಹೋಗಿದ್ರೆ ಲಕ್ಷಾಂತರ ರೂಪಾಯಿ ವ್ಯಾಪಾರ ಕೂಡ ಆಗ್ತಾ ಇತ್ತು. ಉಮ್ರಾ ಸಮಸ್ಯೆಯಿಂದಾಗಿ ಇದೀಗ ವಿಮಾನಗಳು ಇಲ್ಲದೆ ಯಾರು ಕೂಡ ಹೋಗ್ತಾ ಇಲ್ಲ. ಈಗ ಅದ್ರ ಜೊತೆಗೆ ಏಲಕ್ಕಿ ಮಾಲೆಗಳನ್ನು ಖರೀದಿ ಮಾಡುವ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಅವ್ರು ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಪ್ರಮುಖವಾಗಿ ಈ ಉಮ್ರಾ ರೆಡಿಯಾಗಿ ಹೋಗ್ತಾ ಇದ್ದಿದ್ರೆ, ವಿಮಾನಯಾನ ಇದ್ದಿದ್ರೆ ಒಂದು ವೇಳೆ ಎಷ್ಟು ವ್ಯಾಪಾರ ಮಾಡ್ತಿದ್ರಿ ತಾವು? ಎಷ್ಟು ಏಲಕ್ಕಿ ಮಾಲೆಗಳು ಖರ್ಚಾಗ್ತಾ ಇದ್ವು? ಸರ್, ತಿಂಗಳ ಜನನು ಭಾಳ ಜನ ಈಗ ಅವಾಗ ಉಮ್ರಾಕ್ ಹೊಂಟಿದ್ದಾರೆ ಸರ್. ಒಂದು 1000-1500 ಮಾಲಿನೂ ಸೇಲ್ ಆಗ್ತಾರೆ ಸರ್. ಯಾಕಂದ್ರೆ ಅದು ಜನ ಹೋಗೋ ಮೇಲೆ ಡಿಪೆಂಡ್ ಇರ್ತೈತೆ ರೀ. ಒಬ್ಬರು ಉಮ್ರಾಕ್ ಹೊಂಟಾರ ಅಂದಮೇಲೆ ಅವ್ರಿಗೆ ಒಂದು 2-3 ಜನ ಸನ್ಮಾನ ಮಾಡಿದ್ರು, ಒಂದು ಒಬ್ಬರು 3 ಮಾಲಿ ತೊಗೊಂಡಂಗೆ ಇರ್ತೈತಿ. ಒಂದು ಫ್ಯಾಮಿಲಿ ಒಳಗೆ 10 ಜನ, 15 ಜನ, 20 ಜನ, 25 ಜನ ಹೋಗಕ್ಕೆ ಹೊಂಟಾರ ರೀ. ಉಮ್ರಾಕೆಲ್ಲ ಫ್ಯಾಮಿಲಿ ಜೊತೆಗೆ ಹೊಂಟಾರ ಸರ್. ಹಾಗಾಗಿ ಸ್ವಲ್ಪ ಸೇಲಿಂಗ್ ಜಾಸ್ತಿ ಇರ್ತೈತೆ ರೀ. ಭಾಳ ಕಡಿಮೆ ಆಗಿಬಿಟ್ಟು. ಕಡಿಮೆ ಅಂದ್ರೆ ಏನು ರೀ, ಇಲ್ಲ ಉಮ್ರಾ ಪವಿತ್ರ ಯಾತ್ರೆ ಒಳಗೆ ಈಗ ಅದ್ರ ಸಲುವಾಗಿ ಮಾಲಿ ಸೇಲಿಂಗ್ ಯಾವುದೂ ಇಲ್ಲ. ಬೇರೆವು ಅದು ಸ್ವಲ್ಪ ಇರ್ತೈತೆ ರೀ. ಅದ್ರ ಲೆಕ್ಕದಾಗ ನಾವು ಇದು ಮಾಡಕೊಂತೀವಿ, ರೆಡಿ ಮಾಡಿ. ಇಲ್ಲಿಂದ ಹೋದಂಥ ಅಂದ್ರೆ ಭಾರತದಿಂದ ಹೋದಂಥ ಮುಸ್ಲಿಮರು ಅಲ್ಲಿ ಬೇರೆ ಕಂಟ್ರಿ ಇರ್ತಕ್ಕಂಥ ತಮ್ಮ ಸ್ಟೇಟ್ಗಳಿಗೆ ಎಷ್ಟು ಹಣದ ಮಾಲೆಗಳನ್ನು ತೊಗೊಂಡು ಹೋಗ್ತಾ ಇದ್ರು? ಪ್ರಮುಖವಾಗಿ ಅವರು 10,000, 15,000 ಹಿಂಗೆ ಅಲ್ಲಿ ಅವ್ರ ಪರಿಚಯ ಇದ್ದರೆ ಅವ್ರ ಜನಕ್ಕೆ ಇದು ಯೂಸ್ ಮಾಡೋ ಸಲುವಾಗಿ 5,000, 10,000 ಹಿಂಗೆ ಈ ಮಾಲಿನ ಚಲೋ ಮಾಲಿನ ಹೋಯ್ತಾರೆ ರೀ. ಈಗ ಯುದ್ಧ ನಡೀತಾ ಇದೆ, ಈ ಮುಗಿಲಿಕ್ಕೆ ಏನು ಸಮಸ್ಯೆ ಆಗ್ತಾಯಿದೆ ಅಂತ ಹೇಳ್ತೀರಿ ನೀವು? ಈಗ ಸರ್ ಸಮಸ್ಯೆ ಅಂದ್ರೆ ಈಗ ಇದು ಸ್ವಲ್ಪ ಪೆಟ್ರೋಲ್ ಅದೆಲ್ಲ ಇದು ಪ್ರಾಬ್ಲಮ್ ಆಗ್ತೈತೆ ಅಂಥೇಳಿ ಆಗಲಿ ನಮ್ಮ ಪ್ಲಾಸ್ಟಿಕ್ ಬಿಟ್ಸ್ ಎಲ್ಲ ಮಾಲಿವು ಮಟೀರಿಯಲ್ ಎಲ್ಲ ರೇಟ್ ಆಗಲೇ ಏರಿದ್ದವ್ರು ಸರ್. ಒಂದು ವೀಕ್ ಆಯ್ತು ರೀ. ಈಗ ಎಲ್ಲರೂ ಆರ್ಡರ್ ಕೊಟ್ಟರೆ ಸ್ಟಾಕ್ ಇಲ್ಲ ಇನ್ನೂ ರೆಡಿ ಆಗಿಲ್ಲ ಅಂಥೇಳಿ ಅದೊಂದು ಚಲೋ ಆಗಿತ್ತು ರೀ. ಏಲಕ್ಕಿ ಒಂದು ಏನಂದ್ರೆ ನಮ್ಮ ಇಲ್ಲೇ ಲೋಕಲ್ ಬೆಳೆಯೋದು ರೀ, ಅದು ಎಕ್ಸ್ಪೋರ್ಟ್ ಆಗ್ತೈತೆ ರೀ. ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತೆ ರೀ. ಅದ್ರ ಸಲುವಾಗಿ ಸ್ವಲ್ಪ ಈ ಬಿಸಿ ಅಂತೂ ತಟ್ಟಿದ್ದ ಖರೇನ ರೀ. ಯಾಕಂದ್ರೆ ಎಲ್ಲ ಏಲಕ್ಕಿ ರೇಟು, ಮಟೀರಿಯಲ್ ರೇಟು ಎಲ್ಲ ಅದು ರಂಜಾನ್ ಹಬ್ಬದ ಸಲುವಾಗಿ ಅಂತೂ ಸ್ಪೆಷಲಿ ಏಲಕ್ಕಿ ರೇಟ್ ಏರ್ತೈತೆ ರೀ. ಇವಾಗ ಯುದ್ಧದ ಸಲುವಾಗಿ ಪೂರ್ತಿ ಮಟೀರಿಯಲ್ ರೇಟು ಭಾಳ ಇರೈತೆ ರೀ. ಹ್ಞೂ ರೀ. ಅಂದರೆ ಒಂದು ಕಡೆಗೆ ಏನು ಯುದ್ಧ ಬೀದಿ ಪ್ರಾರಂಭವಾಗಿದೆ. ಹೀಗಾಗಿ ಇದಕ್ಕೆ ಬೇಕಾದಂಥ ಕಚ್ಚಾ ವಸ್ತುಗಳು ಕೂಡ ಸಮರ್ಪಕವಾಗಿ ಒದಗ್ತಾ ಇಲ್ಲ. ಜೊತೆಗೆ ಪೆಟ್ರೋಲ್ನ ಸಮಸ್ಯೆಯಿಂದಾಗಿ ಕೆಲವೊಂದು ವಾಹನಗಳು ಬರ್ತಾ ಇಲ್ಲ. ಹೀಗಾಗಿ ಕಚ್ಚಾ ವಸ್ತುಗಳ ಬೆಲೆ ಜೊತೆಗೆ ಏಲಕ್ಕಿ ಮಾಲೆಗಳನ್ನು ಖರೀದಿ ಮಾಡುವವರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಉಮ್ರಾಕ್ಕೆ ಹೋಗುವವರ ಸಂಖ್ಯೆ ಅಂತೂ ಇಲ್ಲವೇ ಇಲ್ಲ ಅನ್ನೋ ಮಾತನ್ನು ಈ ವ್ಯಾಪಾರಸ್ಥರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.